ನಮಸ್ಕಾರ, ಹರಿ ಓಂ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರೂಜಿ. ನಮ್ಮ ಚಾನಲನ್ನು ಪ್ರಥಮವಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮೇ ತಿಂಗಳ ರಾಶಿ ಭವಿಷ್ಯದಲ್ಲಿ ಸಿಂಹರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಡೋಕೆ ಬಂದಿದ್ದೀನಿ. ಸಿಂಹರಾಶಿಯವರ ಈ ತಿಂಗಳು ಯಾವ ರೀತಿ ಇದೆ ಅಂತಂದರೆ ಮಿಶ್ರ ಫಲವಾಗಿದೆ ಅಂತ ಹೇಳ್ಬೋದು. ಮಿಶ್ರ ಫಲ ಅಂತಂದರೆ ಈ ಕಡೆ ಲಾಭವೂ ಇಲ್ಲ, ಈ ಕಡೆ ನಷ್ಟವನ್ನು ಅನ್ನೋದಿಲ್ಲ. ಸ್ವಲ್ಪ ನಷ್ಟ ಅನ್ನೋದು ಈ ತಿಂಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಕೆಲಸ ಕಾರ್ಯಕ್ರಮಗಳಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ಕೆಲಸವನ್ನೇ ಕಳೆದುಕೊಳ್ಳುವಂತಹ ವಿಚಾರಗಳು ಬರುತ್ತೆ ಮೇ ತಿಂಗಳಲ್ಲಿ. ಅಂತಂದರೆ ನಿಮ್ಮ ಬುದ್ಧಿಗ್ರಹ ಅಧಿಪತಿ ಬಂದುಬಿಟ್ಟು ಏನಾಗ್ತಾನೆ ಅಂದರೆ ಶುಕ್ರ ಬರ್ತಾನೆ. ಅದಕ್ಕಾಗಿ ನಿಮಗೆ ಸ್ವಲ್ಪ ಶನಿಯ ಕಾಟ ಅನ್ನೋದು ಈ ತಿಂಗಳು ಅನ್ನೋದು ಬರುತ್ತೆ. ಈ ತಿಂಗಳು ನಿಮ್ಮ ವ್ಯಾಪಾರ ಜಾಗದಲ್ಲಿ ನೀವು ಸ್ವಲ್ಪ ಲಾಸ್ ಅನ್ನೋದು ತುಂಬ ಮಾಡ್ಕೊತೀರಾ. ಯಾವ ರೀತಿಯಲ್ಲಿ ಲಾಸ್ ಮಾಡ್ಕೊತೀರಾ ಅಂತಂದರೆ, ನೀವು ಯಾವುದೋ ಒಂದು ಕೆಲಸಕ್ಕೆ ನೀವು ಅಡ್ವಾನ್ಸ್ ಅನ್ನೋದು ಕೊಟ್ಟಿರ್ತೀರ. ಆ ಅಡ್ವಾನ್ಸ್ ಏನಾಗುತ್ತೆ ಅಂತಂದರೆ ನಿಮಗೆ ರಿಟರ್ನ್ ಬರೋದಿಲ್ಲ. ಯಾಕಂದರೆ ಆ ಕೆಲಸ ಅರ್ಧಕ್ಕೆ ಸ್ಟಾಪ್ ಆಗುವಂಥ ವಿಚಾರಗಳು ಕಂಡು ಬರುತ್ತೆ. ನೀವು ಕಷ್ಟಪಟ್ಟು ಕೆಲಸ ಈ ತಿಂಗಳು ಮಾಡಲೇಬೇಕು, ಇಲ್ಲ ಅಂದರೆ ನೀವು 100% ಅಂತ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಲಾಭಕ್ಕೋಸ್ಕರ ನೀವು ಮಾಡ್ತು ಅಂತಂದರೆ ನೀವು ಹಾಕಿರುವಂಥ ಬಂಡವಾಳವನ್ನು ಕಳ್ಕೊಳ್ಳುವಂಥ ವಿಚಾರವನ್ನು ಬರುತ್ತೆ. ಸ್ವಲ್ಪ ಎಚ್ಚರವಾಗಿರಬೇಕು. ಮತ್ತು ಶಿಕ್ಷಣದ ವಿಚಾರದಲ್ಲಿ ಅಂದರೆ ಈ ತಿಂಗಳು ಮೇ ತಿಂಗಳಲ್ಲಿ ಮಕ್ಕಳಿಗೆ ಸಾಕಷ್ಟು ಸವಾಲುಗಳು ಅನ್ನೋದು ಉಂಟಾಗುತ್ತೆ. ಸಿಂಹರಾಶಿಯ ಮಕ್ಕಳಿಗೆ ಮೇ ತಿಂಗಳಲ್ಲಿ ಸಾಕಷ್ಟು ಸವಾಲುಗಳು ಅನ್ನೋದು ಉಂಟಾಗುತ್ತೆ. ಸ್ವಲ್ಪ ಎಚ್ಚರವಾಗಿರಬೇಕು. ಸಿಂಹರಾಶಿಯಲ್ಲಿ ಇರುವಂಥವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಯಾವ ರೀತಿಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತೆ ಅಂತಂದರೆ, ನಿಮ್ಮ ಪ್ರಾಣ ಸಂಬಂಧಿಕರು ಅಂತಂದರೆ ನಿಮ್ಮ ತಂದೆ ತಾಯಿ ಹೆಂಡತಿ ಮತ್ತು ನಿಮ್ಮ ಕುಟುಂಬದವರಿಗೆ ಆರೋಗ್ಯದ ಸಮಸ್ಯೆಗಳಾಗುತ್ತೆ. ನಿಮಗೆ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಹಣದ ಸಮಸ್ಯೆ ಉಂಟಾಗಿ ಹಣದ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ ಬರುತ್ತೆ. ಅದಕ್ಕಾಗಿ ನೀವು ಅಲ್ಲಿ ಹಣವನ್ನು ಏನಂತಂದರೆ ವ್ಯಯ ಅನ್ನೋದು ಮಾಡ್ತೀರಾ. ಅಂತಂದರೆ ಸಾಕಷ್ಟು ಈ ತಿಂಗಳು ನೀವು ಆರೋಗ್ಯ ಸಮಸ್ಯೆದಲ್ಲೇ ನೀವು ಹಣವನ್ನು ಕಳ್ಕೊಳ್ಳೋದಂಥದ್ದು ತುಂಬ ಕಂಡು ಬರ್ತಾ ಇದೆ. ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತೆ. ಯಾರೋ ಮಾಡಿರುವಂಥ ತಪ್ಪಿಗೆ ಕುಟುಂಬದವರು ಹೊಣೆಗಾರರನ್ನೋದಾಗ್ತಾರೆ. ಯಾವ ರೀತಿಯಲ್ಲಿ ಹೊಣೆಗಾರರಾಗ್ತಾರೆ ಅಂತಂದರೆ, ಯಾರೋ ಒಬ್ಬರು ಏನೋ ಒಂದು ಸಣ್ಣ ಪುಟ್ಟ ತಪ್ಪನ್ನೋದು ಯಾವಾಗಲೂ ಮಾಡಿರ್ತೀರಾ. ಆ ಅವಮಾನ ಅನ್ನೋದು ನಿಮ್ಮ ಮನೆಯಲ್ಲಿ ಆಗುತ್ತೆ. ಸ್ವಲ್ಪ ಎಚ್ಚರವಾಗಿರಬೇಕು. ನಿಮ್ಮ ಏನಂತಂದರೆ ದಾಂಪತ್ಯದ ವಿಚಾರದಲ್ಲಿ ಮನಸ್ತಾಪಗಳು ಅನ್ನೋದು ತುಂಬ ಉಂಟಾಗುತ್ತೆ. ಯಾವ ರೀತಿಯಲ್ಲಿ ಮನಸ್ತಾಪ ಅಂತಂದರೆ, ಧರ್ಮಪತ್ನಿಯವರ ಕಡೆಯಿಂದ ಆಗಿರ್ಬೋದು, ಒಂದು ಗಂಡನ ಕಡೆಯಿಂದ ಆಗಿರ್ಬೋದು. ಯಾವ ರೀತಿಯಲ್ಲಿ ಮನಸ್ತಾಪಗಳು ಅಂತಂದರೆ, ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಅದೇ ದೊಡ್ಡ ವಿಚಾರ ಮಾಡಿಕೊಂಡು ಮನೆಯಲ್ಲಿ ಏನಂತಂದರೆ ಪೊಲೀಸ್ ಸ್ಟೇಷನ್ ಮೆಟ್ಲೇರುವಂಥ ಪರಿಸ್ಥಿತಿಗಳು ಅನ್ನೋದು ಬಂದುಬಿಡುತ್ತೆ. ಯಾಕಂತಂದರೆ ನಿಮ್ಮ ಸ್ವಲ್ಪ ಶನಿಯ ಬದಲಾವಣೆಯಿಂದ ಈ ಮೇ ತಿಂಗಳಲ್ಲಿ ಸಾಕಷ್ಟು ದಾಂಪತ್ಯ ವಿಚಾರದಲ್ಲಿ ಸವಾಲುಗಳು ಅನ್ನೋದು ಉಂಟಾಗುತ್ತೆ. ಸ್ವಲ್ಪ ಎಚ್ಚರವಾಗಿರಬೇಕು. ಮತ್ತು ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಸವಾಲುಗಳು ಅನ್ನೋದು ಉಂಟಾಗುತ್ತೆ. ಯಾವ ರೀತಿಯಲ್ಲಿ ಮನೆಯಲ್ಲಿ ಗೊತ್ತಾಗ್ಬಿಟ್ಟು ಅದೇ ಒಂದು ದೊಡ್ಡ ರಾಮಾಯಣ ಆಗ್ಬಿಡುವಂಥದ್ದು. ರಾಮಾಯಣ ಅಂತಂದರೆ ಏನು ಅಂತಂದರೆ, ಗುರುಗಳು ಏನು ಈ ಥರ ಹೇಳ್ತಾ ಇದ್ದಾರೆ ಅಂತಂದರೆ ಏನಂತಂದರೆ, ಸಾಕಷ್ಟು ಅಡ್ಡಿ ಆತಂಕಗಳು ಅವರ ಮನೆಯಿಂದ ಆಗಿರ್ಬೋದು, ನಿಮ್ಮ ಮನೆಯಿಂದ ಆಗಿರ್ಬೋದು, ಒಂದು ಏನಂತಂದರೆ ಒಡೆದಾಟದ ಪರಿಸ್ಥಿತಿ ಅನ್ನೋದು ಬರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮತ್ತು ಆರೋಗ್ಯದ ವಿಷಯದಲ್ಲಿ ತುಂಬಾ ಏರುಪೇರು ಅನ್ನೋದಿದೆ ಈ ತಿಂಗಳು. ನಾನು ಆವಾಗಲೇ ತಿಳಿಸ್ಕೊಟ್ಟೆ ನಿಮಗೆ. ಆರೋಗ್ಯ ವಿಷಯದಲ್ಲಿ ಯಾವ ರೀತಿಯಲ್ಲಿ ಏರುಪೇರಿದೆ ಅಂತಂದರೆ, ನಿಮ್ಮ ಪ್ರಾಣ ಸಂಬಂಧಿಕರದಲ್ಲಿ ಆಗಿರ್ಬೋದು, ಮತ್ತು ನಿಮ್ಮ ವಿಚಾರದಲ್ಲೂ ಸ್ವಲ್ಪ ಏರುಪೇರುಗಳಾಗುತ್ತೆ. ಸ್ವಲ್ಪ ಈ ರೀತಿ ಈ ತಿಂಗಳು ಏನು ಸಿಂಹರಾಶಿಯವರಿಗೆ ನಿಮಗೆ ಸಾಕಷ್ಟು ಸವಾಲುಗಳು ಅನ್ನೋದಿದೆ. ಈ ಸವಾಲುಗಳಿಗೆ ಏನು ಅಂತಂದರೆ, ನೀವು ಇದರಿಂದ ಈ ತಿಂಗಳು ಎಚ್ಚರ ತುಂಬಾ ಇರಬೇಕು. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಸಣ್ಣ ಒಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ. ಮಂಗಳವಾರದ ದಿನ ಆಂಜನೇಯ ದೇವಸ್ಥಾನದಲ್ಲಿ ಹೋಗಿ ಏನಂತಂದರೆ ಪ್ರಸಾದ ವಿತರಣೆ ಮಾಡುವಂಥದ್ದು. ಆಂಜನೇಯನ ನಿಮ್ಮ ಮೇಲೆ ಕೃಪೆ ಇತ್ತು ಅಂತಂದರೆ ಶನಿದೇವರು ನಿಮ್ಮನ್ನು ಕಾಡುವಂಥವರು ಕಡಿಮೆ ಆಗ್ತಾರೆ. ಶನಿ ಭಗವಾನರು ಏನಂತಂದರೆ ನಿಮಗೆ ಕಾಡುವಂಥವ್ರು ಕಡಿಮೆ ಆಗ್ತಾರೆ. ಯಾವ ರೀತಿಯಲ್ಲಿ ಇಷ್ಟೆಲ್ಲ ನಿಮಗೆ ಸಂಕಷ್ಟಗಳು ಕೊಡ್ತಾ ಇದ್ದರೆ ಒಂದೇ ಉತ್ತರ ಏನಂದರೆ ಆಂಜನೇಯ ಸ್ವಾಮಿ. ಆಂಜನೇಯ ಎಲ್ಲಿರ್ತಾರೋ ಶನಿ ಭಗವಾನರು ಅಲ್ಲಿಗೆ ಬರುವುದಿಲ್ಲ. ಅದಕ್ಕಾಗಿ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈ ಆದಷ್ಟು ಏನಂತಂದರೆ ಒಂದು ಹಣ್ಣಾಗಿರ್ಬೋದು,
ಟೆಂಪಲ್ ಆಗಿರ್ಬೋದು ದಾನವನ್ನು ಮಾಡುವುದರಿಂದ ನಿಮಗೆ ಶನಿ ಸ್ವಲ್ಪ ಕಾಡುವಂಥದ್ದು ಕಡಿಮೆ ಆಗುತ್ತೆ. ಅದಕ್ಕಾಗಿ ಈ ತಿಂಗಳು ನಿಮಗೆ ಈ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದ್ದರೆ ಶನಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.